ಎಲ್ಲರಿಗೂ ನಮ್ಮ ಸಿಹಿ ಕನಸು ವರ್ಡ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಹೇರ್ ಕೇರ್ ಬಗ್ಗೆನೇ ತಿಳಿಸ್ಕೊಡ್ತಾ ಇದ್ದೀನಿ ಆ್ಯಂಡ್ ನನ್ನ ಡೈಲಿ ವ್ಲಾಗ್ಸ್ ಕೂಡ ಇದರಲ್ಲಿ ಅಟ್ಯಾಚ್ ಮಾಡಿದ್ದೀನಿ. ವಿಡಿಯೋ ಮಾಡಿ ತುಂಬ ದಿನ ಆಯಿತು, ಏನಕ್ಕೆ ಅಂತಲೂ ನಾನು ರೀಸನ್ ಹೇಳ್ತೀನಿ ಇದರಲ್ಲೇ. ಆ್ಯಸ್ ಯೂಶ್ವಲಿ ಡೇ ಸ್ಟಾರ್ಟ್ ಆಯಿತು. ನಾನು ಬೆಳಗ್ಗೆ 9:30ಇಂದನೇ ವೀಡಿಯೋಸ್ ಶೂಟ್ ಮಾಡ್ಕೊಳಕ್ಕೆ ಶುರು ಮಾಡಿದೆ, ಅಂದರೆ ಸಣ್ಣ ಸಣ್ಣದಾಗೆ ಕ್ಯಾಪ್ಚರ್ ಮಾಡ್ಕೊಳಕ್ಕೆ ಶುರು ಮಾಡಿದೆ. ನಮ್ಮ ಮನೇಲಿ ನಾನೇ ಲಾಸ್ಟಾಗೆ ತಿಂಡಿ ಮಾಡೋದು. ಅಂದರೆ ನಾನು ಒಂದೊಂದು ಸಲ ಬೇಗ ಎದ್ದೇಳ್ತೀನಿ, ಒಂದೊಂದು ಸಲ ಲೇಟಾಗಿ ಎದ್ದೇಳ್ತೀನಿ, ಬಟ್ ತಿಂಡಿ ಮಾಡೋದು ಲೇಟಾಗುತ್ತೆ. ಇಲ್ಲಿ ರಾಗಿ ರೊಟ್ಟಿ ಮತ್ತು ಗೋಧಿ ರೊಟ್ಟಿ ಎರಡೂ ಮಾಡಿದ್ದಾರೆ ಅಮ್ಮ. ಸಮ್ಟೈಮ್ಸ್ ಅಮ್ಮ ಮಾಡ್ತಾರೆ, ಸಮ್ಟೈಮ್ಸ್ ನಾನು ಮಾಡ್ತೀನಿ. ಅದಕ್ಕೆ ಆನಿಯನ್ ಅಂತೂ ನಮಗೆ ತುಂಬ ಅಂದರೆ ತುಂಬ ಅಡ್ಜಸ್ಟ್ ಆಗೋಗಿದೆ. ಈ ಥರ ರೊಟ್ಟಿ ಮಾಡಿದಾಗ ಆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಈವನ್ ಮೆಣಸಿನ್ಕಾಯಿ ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ಸಾಂಬಾರು, ಅಂದರೆ ಇದು ನೈಟ್ ಸಾಂಬಾರು ಮಶಪ್ ಮಾಡಿದ್ದು, ಅದೇ ಬೆಳಗ್ಗೆ ಈ ರೊಟ್ಟಿಗೆ ಕಾಂಬಿನೇಷನ್ ಆಯಿತು. ಮಧ್ಯಾಹ್ನಕ್ಕೆ ಬೇರೆ ಅಡುಗೆ ಮಾಡೋದು. ಇನ್ನು ಅದ್ರ ಜೊತೆಗೆ ಕಾಫಿ, ಹಾಲು ತಂದಿರಲಿಲ್ಲ ಯಾರೂ ಹೋಗಿ, ಸೊ ಹಾಗಾಗಿ ಬ್ಲ್ಯಾಕ್ ಕಾಫಿ ಇರುತ್ತಲ್ಲ ಅದನ್ನೇ ಮಾಡಿಕೊಂಡು ಕುಡ್ದೋ ನಾನು ಅಮ್ಮನಿಗಂತೂ ಕಾಫಿ ಬೇಕೇ ಬೇಕು. ಅದ್ರ ಜೊತೆಗೆ ನಾನು ಕೂಡ ಅಡಿಕ್ಟ್ ಆಗಿದ್ದೀನಿ. ನನಗೆ ತಿಂಡಿ ಮಾಡೋ ಟೈಮಲ್ಲಿ ಕಾಫಿ ಅಂದರೆ ತುಂಬ ತುಂಬ ಇಷ್ಟ ಆಗುತ್ತೆ. ಸೊ ಇದ್ರ ಜೊತೆಗೆ ಏನದು ಬ್ಲ್ಯಾಕ್ ಕಾಫಿ ಮಾಡ್ಕೊಂಡು ಕುಡ್ದೋ. ಓಕೆ, ನಾನಿಲ್ಲಿ ಹೇರ್ ಕೇರ್ ವ್ಲಾಗ್ನೂ ಕೂಡ ಶೇರ್ ಮಾಡ್ತಿರೋದ್ರಿಂದ 2 ದಿನದ ವ್ಲಾಗ್ನ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಅಂದರೆ ಇವತ್ತು ಏರ್ ಆಯಿಲ್ ಮಾಡೋದು, ನಾಳೆ ಬೆಳಿಗ್ಗೆ ಯಾವುದಾದ್ರೂ ಒಂದು ಒಳ್ಳೆ ಹೇರ್ ಪ್ಯಾಕ್ಸ್ ಹಾಕಿ ಹೇರ್ ವಾಶ್ ಮಾಡೋದು, ಎರಡೂ ಕೂಡ ಒಂದೇ ವಿಡಿಯೋದಲ್ಲಿ ಸಿಗುತ್ತೆ. ಆ್ಯಂಡ್ ಕಂಪ್ಲೀಟ್ ವಿಡಿಯೋ ಪ್ಯಾಕೇಜ್ ರೀತಿ ಇದೆ. ಎಲ್ಲ ಒಂದು ವ್ಲಾಗು, ಹೇರ್ ಕೇರ್ ವ್ಲಾಗು ಮತ್ತು ಆನ್ಲೈನ್ ಪ್ರಾಡಕ್ಟ್ ರಿವ್ಯೂವ್ಸು, ನಮ್ಮ ಒಂದು ರೂಟೀನ್ ಎಲ್ಲನೂ ಕೂಡ ತೋರಿಸಿದ್ದೀನಿ. ಓಕೆ, ಈಗ ಆಯಿಲಿಂಗ್ ಮಾಡ್ಕೊಬಿಡೋಣ. ನಾನು ತಮ್ನೈಲಲ್ಲಿ ಹೇಳಿರೋ ರೀತಿ ಖಂಡಿತವಾಗ್ಲೂ ನನಗೆ ಈ ಆಯಿಲಿಂದ ಬೆಸ್ಟ್ ರಿಸಲ್ಟ್ ಸಿಕ್ಕಿದೆ. ಸೊ ಹಾಗಾಗಿ ನಾನು ಆ ರೀತಿಯಾಗಿ ತಮ್ನೈಲ್ ಹಾಕಿದ್ದೀನಿ. ಆ್ಯಂಡ್ ಈವನ್ ನನ್ನ ಕೂದಲು ಸ್ವಲ್ಪ ಉದುರೋದು ಕಡಿಮೆ ಆಗಿ ಗ್ರೋತ್ ಆಗಿರೋದು ಈ ಆಯಿಲಿಂದನೇ. ನಾನು ಆಯಿಲ್ನ ಯಾವ ರೀತಿ ಮಾಡ್ತೀನಿ ಅಂದರೆ, ಆಲ್ಮೋಸ್ಟು ಸ್ಕ್ಲ್ಯಾಲ್ಪಿಗೆ ಒಂದು ಆಯಿಲ್ ಹಾಕ್ತೀನಿ. ಅಂದರೆ ನಾನು ಯೂಸ್ ಮಾಡೋ ಆಯಿಲ್ನ ಕಂಪ್ಲೀಟ್ ಸ್ಕ್ಲ್ಯಾಲ್ಪಿಗೆ ಬಗ್ದು ಹಾಕ್ತೀನಿ. ಇಲ್ಲಾಂದರೆ ನಮ್ಮ ಅಮ್ಮ ಹಾಕ್ಕೊಡ್ತಾರೆ, ಇಲ್ಲಾಂದರೆ ನಾನೇ ಲೈಟಾಗಿ ನಿಧಾನಕ್ಕೆ ಬಗ್ದು ಆಯಿಲ್ ಹಚ್ಕೋತೀನಿ. ಖಂಡಿತವಾಗ್ಲೂ ಆಯಿಲ್ ಅನ್ನೋದು ನಮ್ಮ ಹೇರ್ ಕೇರ್ ರೊಟೀನ್ ಮೇಲೆ ಒಳ್ಳೆ ಪರಿಣಾಮ ಬೀರುತ್ತೆ ಅಂತ ಹೇಳ್ಬೋದು. ಅಂದರೆ ಗುಡ್ ರಿಸಲ್ಟು ಹೇಳ್ತಾ ಇರೋದು. ಹಾಗಾಗಿ ಆಯಿಲ್ ಚಾಯ್ಸ್ ಮಾಡೋ ಬಗ್ಗೆ ಒಂದು ನೀಟಾಗಿ ನೋಡಿ ಆಯಿಲ್ ಚಾಯ್ಸ್ ಮಾಡ್ಕೊಳ್ಳಿ. ನನಗಂತೂ ಒಳ್ಳೆ ಆಯಿಲ್ ಸಿಕ್ಕಿದೆ, ಹಾಗಾಗಿ ಈ ರೀತಿಯಾಗಿ ಬಗ್ದು ನಾನು ಆಯಿಲಿಂಗ್ ಮಾಡ್ಕೋತೀನಿ. ಆ್ಯಂಡ್ ವಿಡಿಯೋ ಯಾಕೆ ನಾನು ಇಷ್ಟು ದಿನ ಆಯಿತು ಮಾಡಿಲ್ಲ ಅಂದರೆ, ನಾನು ಅಲ್ಲಿ ಇಲ್ಲಿ ಟ್ರಿಪ್ಪು ಅದು ಇದು ಓಡಾಡೋದಿತ್ತು. ಜೊತೆಗೆ ಎಷ್ಟು ವೀಡಿಯೋಸ್ ಇದ್ದಾವೆ ಅಂದರೆ ಹಳೇದು ಯಾವುದು ಕೂಡ ಎಡಿಟ್ ಮಾಡಿರಲಿಲ್ಲ, ಎಡಿಟ್ ಮಾಡೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಹಾಗಾಗಿ ಎಡಿಟ್ ಮಾಡಿಕೊಂಡು ಹಾಕೋಣ ಅಂತ ಸುಮ್ಮನೆ ಬಿಟ್ಟಿದ್ದೆ, ಬೇರೆ ಏನೂ ವಿಷಯ ಇಲ್ಲ. ತುಂಬ ಜನ ಕೇಳಿದರು ಏರ್ ಆಯಿಲಿಂಗು ಜೊತೆಗೆ ಹೇರ್ ಪ್ಯಾಕ್ಸ್ದು ರೋಟೀನ್ ಹೇಗಿರುತ್ತೆ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿ ಅಂತ. ಹಾಗಾಗಿ ಈ ವಿಡಿಯೋ ಹಾಕಿದ್ದೀನಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ನಾನು ಒಳ್ಳೆ ಹೇರ್ ಹ್ಯಾಕ್ಸ್ನ, ನಾನು ಒಂದು 10 ಟಿಪ್ಸ್ನ ಶೇರ್ ಮಾಡ್ತೀನಿ. ಅದಂತೂ ಮಿಸ್ ಮಾಡ್ಕೊಳ್ಳೇಬೇಡಿ. ಆದಷ್ಟು ಬೇಗ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಕೂದಲಿಗೆ ಮಾತ್ರ ನಾವು ಆಯಿಲಿಂಗ್ ಮಾಡೋದನ್ನು ಮಿಸ್ ಮಾಡಬಾರ್ದು. ಯಾಕಂದರೆ ಅಲ್ಲಿನೇ ನಮಗೆ ಕೂದಲು ಕಲರ್ ಚೇಂಜ್ ಆಗೋದು ಅಥವಾ ಸ್ಪ್ಲಿಟ್ ಆಗೋದು, ಬ್ರೇಕ್ ಆಗೋದು ಆಗುತ್ತೆ. ಹಾಗಾಗಿ ಸ್ಕ್ಲ್ಯಾಲ್ಪಿಗೆ ಎಷ್ಟು ಹಾಕ್ತೀವೋ ಹಾಗೇ ರೀತಿ ಕೂದಲಿಗೂ ಹಾಕಬೇಕು. ಕೆಲವೊಂದಷ್ಟು ಜನ ಹೇರ್ ಆಯಿಲಿಂಗ್ ಮಾಡಬೇಕಾದ್ರೆ ಎಷ್ಟು ಮಿಸ್ಟೇಕ್ ಮಾಡ್ತಾರಂದರೆ, ಜಸ್ಟು ಆಯಿಲ್ನ ಕೈಯಲ್ಲಿ ತೊಗೊಂಡು ಹಚ್ತಾರೆ ಕೂದಲಿಗೆ. ಅದು ಸ್ಕ್ಲ್ಯಾಲ್ಪಿಗೆ ಹೋಗಿರುತ್ತೆ ಅಂತ ಅಂದ್ಕೊಂಡು ಹಚ್ತಾರೆ, ಬಟ್ ಅದು ಸ್ಕ್ಲ್ಯಾಲ್ಪಿಗೆ ಹೋಗೇ ಇರೋದಿಲ್ಲ, ಜಸ್ಟ್ ಕೂದಲಿಗೆ ಅಟ್ಯಾಚ್ ಆಗಿರುತ್ತೆ. ಇನ್ನು ಕೆಲವೊಂದಷ್ಟು ಜನ ಸ್ಕ್ಲ್ಯಾಲ್ಪಿಗೆ ಕರೆಕ್ಟಾಗಿ ಹಚ್ಚಿ ಕೂದಲಿಗೆ ಹಚ್ಚೋದು ಮಿಸ್ ಮಾಡಿಬಿಡ್ತಾರೆ. ಬಟ್ ಎರಡೂ ಕೂಡ ಮಾಡಿದ್ರೆ ಅದು ಒಳ್ಳೆ ಏನದು ಬ್ಯಾಲೆನ್ಸ್ ಆಗುತ್ತೆ. ಹಾಗಾಗಿ ಸ್ಕ್ಲ್ಯಾಲ್ಪಿಗೆ ನಾವು ಬಗ್ದು ಎಳೆ ಮಾಡಿ ಹಚ್ಚಿದ್ರೆ ಕರೆಕ್ಟಾಗಿ ಸ್ಕ್ಲ್ಯಾಲ್ಪಿಗೆ ಹೋಗಿ ಮಸಾಜ್ ಕೊಟ್ಟರೆ ಅದೊಂಥರ ಆಗುತ್ತೆ. ಇನ್ನು ಕೂದಲಿಗೆ ನಾವು ಆಯಿಲಿಂಗ್ ಮಾಡಲೇಬೇಕು, ಯಾಕಂದರೆ ಗ್ರೇ ಏರ್ ಆಗ್ತಾ ಇರುತ್ತೆ, ಅಂದರೆ ವೈಟ್ ಕೂದಲಾಗ್ತಾ ಇರುತ್ತೆ. ಅದು ಕೂಡ ಏರ್ ಆಯಿಲಿಂಗ್ ಮಾಡೋದಿಲ್ವಲ್ಲ, ಅದು ಒಂದು ರೀಸನ್ ಆಗುತ್ತೆ. ಆ್ಯಂಡ್ ಕೂದಲು ಕಲರ್ ಚೇಂಜ್ ಆಗುತ್ತೆ, ಸ್ಪ್ಲಿಟ್ ಆಗುತ್ತೆ, ಬ್ರೇಕ್ ಆಗುತ್ತೆ,
ಮತ್ತು ರಫ್ನೆಸ್ಸು ಆ ರೀತಿ ಎಲ್ಲ ಆಗುತ್ತಲ್ಲ, ಸೊ ಅದು ಕೂಡ ಒಂದು ರೀಸನ್ ಆಗುತ್ತೆ. ಹಾಗಾಗಿ ಆಯಿಲಿಂಗ್ನ ಕೂದಲಿಗೂ ನಾವು ಚೆನ್ನಾಗಿ ಮಾಡಬೇಕು. ಈವನ್ ನಾವು ಭಾಗ ಮಾಡ್ಕೊಂಡಾದರೂ ಹಚ್ಬೋದು, ಇಲ್ಲ ಅದೇ ನೀಟಾಗಿ ಒಂದು ಕಡೆ ಮಾಡ್ಕೊಂಡಾದರೂ ಹಚ್ಬೋದು. ನಾನಿಲ್ಲಿ 3 ಥರ ಹಚ್ತೀನಿ. ಒಂದೊಂದು ಸಲ ಭಾಗ ಮಾಡ್ಕೊಂಡು ಹಚ್ತೀನಿ, ಇಲ್ಲಾಂದರೆ ಎಲ್ಲ ಕೂದಲೂ ಒಂದು ಸೈಡ್ ತೊಗೊಂಡು ಹಚ್ತೀನಿ, ಇಲ್ಲಾಂದರೆ ಲೈಟಾಗಿ ಕೆಳಗಡೆಯಿಂದನೇ ಹಚ್ಕೊಂಡು ಬರ್ತೀನಿ. ಹಾಗಾಗಿ ಕೂದಲಿಗೆ ಆಯಿಲಿಂಗ್ ಮಾಡೋದು ಅದು ತುಂಬ ಇಂಪಾರ್ಟೆಂಟ್. ಕೂದಲು ಆ್ಯಂಡ್ ಸ್ಕ್ಯಾಲ್ಪ್ಗೆ ಎರಡೂ ಕೂಡ ನಾವು ಚೆನ್ನಾಗಿ ಆಯಿಲಿಂಗ್ ಮಾಡಬೇಕಾಗುತ್ತೆ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ನಾವು ಆಯಿಲಿಂಗ್ ಮಾಡೋಕ್ಕಿಂತ ಮುಂಚೆ ಕೂದಲು ತೆಗಿಬೇಕು. ಕೈಯಲ್ಲಾದರೂ ತೆಗಿಬೋದು, ಇಲ್ಲ ದೊಡ್ಡ ಬಾಚಿನ್ಗೆಯಲ್ಲಾದರೂ ತೆಗಿಬೋದು. ಆವಾಗ ಆಯಿಲಿಂಗ್ ಮಾಡೋ ಟೈಮಲ್ಲಿ ಕೂದಲು ಏನು ಗಂಟಾಗುತ್ತೆ ಅದು ಸ್ವಲ್ಪ ರಿಲೀಫ್ ಆಗುತ್ತೆ. ಆ್ಯಂಡ್ ಆಯಿಲಿಂಗ್ ಮಾಡಿ ಆದಮೇಲೆ ನಾವು ಕೂದಲಿಗೆ ಮತ್ತೆ ಬಾಚಿನ್ಗೆ ಹಾಕಕ್ಕೆ ಹೋಗಬಾರ್ದು. ಆವಾಗೂ ಕೂಡ ಏರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗೂ ಕೂಡ ಲೈಟಾಗಿ ಕೈಯಿಂದನೇ ದೊಡ್ಡ ಗಂಟೇನಿರುತ್ತೆ ಅದನ್ನು ತೆಗೆದು ನಾವು ಜಡೆ ಎಣಿಯೋದೋ ಅಥವಾ ಕಟ್ಟೋದೋ ಅಥವಾ ಏನೋ ಯಾವ ರೀತಿ ನಿಮ್ಮ ಹೇರ್ ಕೇರ್ ರೂಟೀನ್ ಇರುತ್ತೆ ಆ ರೀತಿ ಮಾಡ್ಬೋದು. ಬಟ್ ಆಲ್ಮೋಸ್ಟು ಜಡೆ ಕಟ್ಟಿದ್ರೆ ಅದು ಬೆಟರ್ ಅನಿಸುತ್ತೆ. ನಾನಿಲ್ಲಿ ಜಡೆ ಕಟ್ತೀನಿ. ಸ್ವಲ್ಪ ಕೈಯಿಂದನೇ ಸಿಕ್ಕನ್ನ ತೆಗೆದು ಕಂಪ್ಲೀಟಾಗಿ ನಾನು ಕೂದಲನ್ನ ಎಳೆದು ನೈಟ್ ರೂಟೀನ್ ಮಾಡ್ತೀನಿ. ಮಾರ್ನಿಂಗ್ ಎದ್ದು ಒಂದು ಮಧ್ಯಾಹ್ನ ಅಥವಾ ಸಂಜೆ ಹಂಗೆ ಹೇರ್ ವಾಶ್ ತೊಗೋತೀನಿ. ಆ್ಯಂಡ್ ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಅಂದರೆ ಹಿಂದಿನ ದಿನ ನಾನು ಆಯಿಲ್ ಹಾಕಿದ್ದೆ, ಅದ್ರ ನೆಕ್ಸ್ಟ್ ದಿನದ್ದು ವ್ಲಾಗ್ನ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದರದ್ದು ಕಂಟಿನ್ಯೂಯೇಷನ್ ವ್ಲಾಗ್ ಆಗಿದೆ. ನೋಡ್ತಾ ಇರ್ಬೋದು, ಇಲ್ಲಿ ನನ್ನ ಕೂದಲಿಗೆ ಆಯಿಲ್ ಹಾಕಿದ್ದೀನಿ. ಆಲ್ರೆಡಿ ಆಯಿಲ್ ಹಾಕಿರೋದೆಲ್ಲ ನನ್ನ ಕೂದಲು ಹೀರ್ಕೊಂಡಿದೆ, ಅಂದರೆ ತಲೆ ಹೀರ್ಕೊಂಡಿದೆ. ನಾನು ಎಷ್ಟು ಆಯಿಲ್ ಹಾಕಿದ್ದೆ, ನೈಟು ಮಲಗಿ ಎದ್ದೋಳೋ ಅಷ್ಟರಲ್ಲಿ ನೋಡಿ ಎಷ್ಟು ಆಯಿಲ್ ಕಡಿಮೆ ಆಗಿದೆ ಅಂತ. ಸೊ ನಾನಿವಾಗ ಒಂದು ಆಯಿಲಿ ಹೇರಿಗೆ ಹೇರ್ ಪ್ಯಾಕ್ಸ್ನ ತೋರಿಸ್ತಾ ಇದ್ದೀನಿ. ಇದು ಎಲ್ಲ ರೀತಿಯಾಗೂ ಹಾಕ್ಬೋದು ನೀವು. ಬೆಸ್ಟ್ ಅಂದರೆ ಬೆಸ್ಟು, ಸೂಪರಾಗಿರೋ ರೆಮಿಡಿ ಇದು. ಆಲ್ಮೋಸ್ಟ್ ನಾನು ಯೂಸ್ ಮಾಡೋದನ್ನೇ ತೋರಿಸ್ತಾ ಇರ್ತೀನಿ. ಹೊಸದು ಟ್ರೈ ಮಾಡಿದ್ರೆ ಮತ್ತೆ ಮಿಕ್ಸಪ್ ಆಗಿದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತ ಜಸ್ಟ್ ನನಗೆ ಏನು ಯೂಸ್ ಅನಿಸ್ತಿದೆ ಅದನ್ನು ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಆಲೂವೇರಾನ ನಾವು ಆಯಿಲಿ ಹೇರ್ ಪ್ಯಾಕ್ಸ್ ಮೇಲೂ ಹಾಕ್ಬೋದು ಅಥವಾ ಕೂದಲು ಡ್ರೈ ಇದ್ದಾಗಾದರೂ ಹಾಕ್ಬೋದು. ನಾನಿಲ್ಲಿ ನ್ಯಾಚುರಲ್ ಆಲೋವೆರಾ ಜೆಲ್ನ ತೊಗೊಂಡಿದ್ದೀನಿ. ಅಂದರೆ ಜೆಲ್ನೆಲ್ಲ ನಾನು ಆಲ್ರೆಡಿ ನೈಫ್ ಇರುತ್ತಲ್ಲ ಅದರಲ್ಲಿ ತೊಗೊಂಡು ಇಟ್ಕೊಂಡಿದ್ದೀನಿ. ನೀವು ನಿಮಗೆ ಆಲೋವೆರಾ ನ್ಯಾಚುರಲ್ ಸಿಕ್ಕಿಲ್ಲ ಅಂದರೆ ನಾವು ಹೇರ್ಗೆ ಮತ್ತು ಸ್ಕಿನ್ನಿಗೆ ಸೂಟ್ ಆಗೋ ಆಯಿಲ್ ಇರುತ್ತಲ್ಲ ನಾರ್ಮಲ್ಲು, ಅದನ್ನು ಕೂಡ ನಾವು ಯೂಸ್ ಮಾಡ್ಬೋದು. ಬಟ್ ಇಲ್ಲಿ ನಾನು ನ್ಯಾಚುರಲಾಗಿ ತೊಗೊಂಡಿದ್ದೀನಿ, ಏನನ್ನೂ ಮಿಕ್ಸ್ ಮಾಡಿಲ್ಲ. ಸ್ವಲ್ಪ ಆಯಿಲ್ನ ಮಿಕ್ಸ್ ಮಾಡ್ಕೋಬೋದು. ಅಂದರೆ ನಾವು ಯಾವ ಆಯಿಲ್ನ ಯೂಸ್ ಮಾಡ್ತೀವಿ ಆ ಆಯಿಲ್ನ ಮಿಕ್ಸ್ ಮಾಡ್ಕೋಬೋದು. ಕೂದಲಿಗೆ ಈ ಪ್ಯಾಕ್ ಹಚ್ಚೋಕ್ಕಿಂತ ಮುಂಚೆ ಅಗೇನ್ ನಾನಿಲ್ಲಿ ಕೈಯಿಂದ ಸ್ವಲ್ಪನೇ ಸಿಕ್ ತೊಗೋತಾ ಇದ್ದೀನಿ, ಅಂದರೆ ಸಿಕ್ ಬಿಡಿಸ್ತಾ ಇದ್ದೀನಿ. ಯಾಕಂದರೆ ನಾವು ನೈಟು ಆಯಿಲ್ ಮಾಡಿ ಮಲಗಿರ್ತೀವಿ. ಮಲಗಬೇಕಾದ್ರೆ ನಾವು ಎಷ್ಟು ಹೊರಳಾಡ್ತೀವಿ ಅಂತ ನಮಗೆ ನಿದ್ದೆಯಲ್ಲಿ ಗೊತ್ತಾಗೋದಿಲ್ಲ. ಬೆಳಗ್ಗೆ ಎದ್ದು ನೋಡಿದ್ರೆ ಕೂದಲು ಆ ಕಡೆ ಈ ಕಡೆ ಮೇಲೆ ಎಲ್ಲ ನಿಂತಿರುತ್ತೆ. ಆಲ್ಮೋಸ್ಟ್ ಎಲ್ಲರಿಗೂ ಇದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸ್ವಲ್ಪ ಕೂದಲಿರೋರಿಗೆ ಸ್ವಲ್ಪ ಥರ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಬಟ್ ಜಾಸ್ತಿ ಕೂದಲಿರೋರಿಗೆ ಆಲ್ರೆಡಿ ಎಣ್ಣೆಯಿಂದ ಕೂದಲೆಲ್ಲ ಕಿತ್ಕೊಂಡು ಬಂದಿರುತ್ತೆ, ಮೇಲೆಲ್ಲ ಹೆಂಗೆಂಗೋ ಆಗೋಗಿರುತ್ತೆ. ಆ್ಯಂಡ್ ಟ್ಯಾಂಗಿ, ಗಂಟು, ಸಿಕ್ಕು ಎಲ್ಲ ಆಗಿರುತ್ತಲ್ಲ, ಹಾಗಾಗಿ ಕೈಯಿಂದ ಸ್ವಲ್ಪ ಸಿಕ್ಕನ್ನ ಬಿಡಿಸ್ತಾ ಇದ್ದೀನಿ. ಬಟ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ನಾವು ಆಲೋವೆರಾ ಜೆಲ್ ಅಪ್ಲೈ ಮಾಡ್ತಿರೋದ್ರಿಂದ ಆಲೋವೆರಾ ಅದು ಜೆಲ್ಲಿ ಟೈಪ್ ಇರುತ್ತೆ ಆ್ಯಂಡ್ ಸಾಫ್ಟ್ ಇರುತ್ತಲ್ಲ, ಆಲ್ಮೋಸ್ಟ್ ಹೇರ್ಸಿಗೆ ಏನು ಡ್ಯಾಮೇಜ್ ಮಾಡೋದಿಲ್ಲ. ಅಂದರೆ ಇನ್ನಷ್ಟು ರಫ್ ಮಾಡಿ ಸಿಕ್ ಮಾಡೋದಿಲ್ಲ. ಬಟ್ ಹಾಗೂ ಕೂಡ ಮೊದಲು ನಾವು ಸಿಕ್ಕನ್ನ ಕೈಯಿಂದ ತಕ್ಕೊಂಡ್ರೆ ಅದು ಬೆಟರ್ ಅನಿಸುತ್ತೆ. ಹಾಗಾಗಿ ನಾನಿಲ್ಲಿ ಸಿಕ್ಕನ್ನೆಲ್ಲ ಕಂಪ್ಲೀಟ್ ಬಿಡಿಸ್ಕೊತಾ ಇದ್ದೀನಿ.
ಸೆಕೆಲ್ಲ ತೆಗೆದ್ಮೇಲೆ ಲೈಟಾಗಿ ನಾನು ಜೆಲ್ನ ತೊಗೊಂಡು ಕಂಪ್ಲೀಟ್ ಸ್ಕ್ಲ್ಯಾಲ್ಪಿಗೆ ಹಚ್ತಾ ಇದ್ದೀನಿ. ಮೊದಲು ಸ್ಕ್ಲ್ಯಾಲ್ಪಿಂದ ಮೇಲಿಂದ ಹಚ್ಕೊಂಡು ಬಂದರೆ ನೆಕ್ಸ್ಟ್ ಏರ್ ಫಾಲ್ ಏನಾದ್ರು ಇದ್ದರೆ ಲಾಸ್ಟಿಗೆ ಬರುತ್ತೆ ಸ್ವಲ್ಪ ಸ್ವಲ್ಪ. ಸೊ ಹಾಗಾಗಿ ನಾನಿಲ್ಲಿ ಅಂದರೆ ಸ್ಕ್ಲ್ಯಾಲ್ಪು ಬಗೆಯಾಗಿ ಮಾಡಿ ಹಚ್ತಾ ಇಲ್ಲ, ನಾನು ಡೈರೆಕ್ಟಾಗಿ ಆ ಜೆಲ್ ಏನಿರುತ್ತೆ ಕೈಯಲ್ಲಿ ತೊಗೊಂಡು ಕೈಯಲ್ಲಿ ಸ್ವಲ್ಪ ಸ್ಮ್ಯಾಶ್ ಥರ ಮಾಡಿಕೊಂಡು ಕಂಪ್ಲೀಟಾಗಿ ಮಸಾಜ್ ರೀತಿಯಾಗಿ ಹೆಡ್ ಮಸಾಜ್ ರೀತಿಯಾಗಿ ಕೊಡ್ತಾ ಇದ್ದೀನಿ ನಾನಲ್ಲಿ ಮೇಲಿಂದ ಕೆಳಗಡೆವರೆಗೂ. ಈ ಕಡೆ ಕಂಪ್ಲೀಟ್ ನಮ್ಮ ಹೇರ್ದು ಸ್ಕ್ಲ್ಯಾಲ್ಪ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಸರ್ಕ್ಯುಲೇಟ್ ಮಾಡಿ ಆ ಒಂದು ಜೆಲ್ ಹೋಗೋ ರೀತಿಯಾಗಿ ನಾವು ಮಸಾಜ್ ಕೊಟ್ಟರೆ ಸಾಕಾಗುತ್ತೆ. ಆ್ಯಂಡ್ ಮಸಾಜ್ ಕೊಟ್ಟಾದಮೇಲೆ ಲೈಟಾಗಿ ಇನ್ನೊಂದು ಸಲ ನಾವು ತೊಗೊಂಡು ಅಪ್ಲೈ ಮಾಡಿ ಈ ಥರ ಬಿಟ್ಬಿಡಬೇಕು. ಯಾಕಂದರೆ ಅದು ಮಸಾಜಲ್ಲಿ ಆ ಕಡೆ ಈ ಕಡೆ ಹೋಗಿರುತ್ತಲ್ಲ, ಇನ್ನೊಂದು ಸ್ವಲ್ಪ ತೊಗೊಂಡು ಬಿಟ್ಟು ನೆಕ್ಸ್ಟ್ ನಾವು ಕೂದಲಿಗೆ ಹಚ್ಚಬೇಕು. ಕೂದಲಿನ ತುದಿ ಭಾಗ ಏನಿರುತ್ತೆ ಅಲ್ಲೂ ಕೂಡ ಹಚ್ಚಿ, ಯಾಕಂದರೆ ಸ್ಪ್ಲಿಟ್ಟು ಬ್ರೇಕೇಜು ಅದು ಇದು ಆಗ್ತಾ ಇರುತ್ತಲ್ಲ ಹೇರ್ಸು, ಅದು ಕೂಡ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಆಲೋವೆರಾ ಅನ್ನೋದು ತುಂಬ ಯೂಸ್ಫುಲ್ ಇದೆ. ಏನಕ್ಕೆ ಅಂದರೆ ಕೂದಲಿಗೆ ಮತ್ತು ಸ್ಕಿನ್ನಿಗೆ, ಈವನ್ ಹೆಲ್ತ್ಗೂ ಕೂಡ ಅದು ಒಳ್ಳೆಯದು. ಅದನ್ನು ಜ್ಯೂಸ್ ಟೈಪಲ್ಲಿ ಎಷ್ಟೋ ಜನ ಅದನ್ನು ಕನ್ಸ್ಯೂಮ್ ಮಾಡ್ತಾರೆ. ಓಕೆ, ನಾವು ಅದನ್ನು ಮಾಡೋಕ್ಕಾಗಿಲ್ಲ ಅಂದರೂ ಹೇರ್ಸಿಗೆ ನಾವು ಯುಟಿಲೈಸ್ ಮಾಡ್ಕೋಬೋದು, ಸ್ಕಿನ್ನಿಗೂ ಕೂಡ ಯುಟಿಲೈಸ್ ಮಾಡ್ಕೋಬೋದು. ನಾನಿಲ್ಲಿ ಕಂಪ್ಲೀಟಾಗಿ ಆಲೋವೆರಾನ ಸ್ಕ್ಲ್ಯಾಲ್ಪಿಗೆ ಕೊಟ್ಟು ಮಸಾಜ್ ರೀತಿಯಲ್ಲಿ ಕೊಡ್ತಾಯಿದ್ದೀನಿ. ಫೈನಲಾಗಿ ಸ್ಕ್ಲ್ಯಾಲ್ಪಿಗೆಲ್ಲ ಮಸಾಜ್ ಕೊಟ್ಟು ಕಂಪ್ಲೀಟ್ ಕೂದಲಿಗೆಲ್ಲ ಹಚ್ಚಾದಮೇಲೆ ಹೇರ್ಸಿಗೂ ಹಚ್ಚಿ ಒಂದು 2 ಅವರ್ಸ್ ಅಥವಾ 1 ಅವರ್ ಬಿಟ್ಟರೆ ಸಾಕು. ಅದು ಆಲ್ರೆಡಿ ಡ್ರೈ ಆಗಿರುತ್ತೆ, ಜೆಲ್ಲಿ ಟೈಪ್ ಇರುತ್ತಲ್ಲ, ಅದು ಸ್ಕ್ಲ್ಯಾಲ್ಪಿಗೆ ಅಬ್ಸರ್ವ್ ಆಗಿರುತ್ತೆ. ಇದರಿಂದ ಡ್ಯಾಂಡ್ರಫ್ ಇರೋದು ಕಡಿಮೆ ಆಗುತ್ತೆ, ಇಡ್ಚಿಂಗ್ ಏನಾದರೂ ಇದ್ದರೆ ಅದು ಕಡಿಮೆ ಆಗುತ್ತೆ, ಹೇರ್ ಗ್ರೋತಿಗೆ ಪ್ರಮೋಟ್ ಮಾಡುತ್ತೆ, ಜೊತೆಗೆ ಕೂದಲನ್ನ ನರಿಶ್ಮೆಂಟ್ ಕೊಡುತ್ತೆ. ಇನ್ನೂ ಏನೇನು ಯೂಸಸ್ ಇದೆ ಎಲ್ಲ ಕೂಡ ಆಗುತ್ತೆ. ಏರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ. ಬಟ್ ಹಾಕೋ ಟೈಮಲ್ಲಿ ಸ್ವಲ್ಪ ಏರ್ ಫಾಲ್ ಆಗ್ಬೋದು. ಬಟ್ ಆ ರಿಸಲ್ಟ್ ಬೇಕು ಅಂದರೆ ನಾವು 1 ಮಂತು 2 ಮಂತು 3 ಮಂತ್ಸು 6 ಮಂತು ಹಂಗೆ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ವಾರದಲ್ಲಿ ಒಂದು ಸಲ ಬೆಟರ್ ರಿಸಲ್ಟ್ ಸಿಗ್ಬೋದು. ನಾನಿಲ್ಲೆಲ್ಲ ಹಾಕಿಬಿಟ್ಟು ಕೂದಲನ್ನ ಮೇಲೆ ಎತ್ತಿ ಕಟ್ತಾ ಇದ್ದೀನಿ. 1 ಅವರ್ ಬಿಟ್ಟು ನಾನು ಹೇರ್ ವಾಶ್ ಮಾಡ್ಕೋತೀನಿ. ಇದು ನನ್ನ ಆಯ್ಲಿ ಹೇರ್ ಮೇಲೆ ಹಾಕಿದುವಂಥ ಪ್ಯಾಕ್ ಆಗಿದೆ. ಕಂಪ್ಲೀಟ್ ಆಯಿಲ್ ಹೇಗೆ ಹಚ್ಚಿದೆ ಮತ್ತು ನೆಕ್ಸ್ಟ್ ಡೇ ನಾನು ಹೇರ್ ಪ್ಯಾಕ್ಸ್ ಯಾವ್ದು ಹಚ್ಚಿದೆ ಅಂತ ಕಂಪ್ಲೀಟ್ ಒಂದೇ ವ್ಲಾಗಲ್ಲಿ ತೋರಿಸಿದ್ದೀನಿ. ಇದು ಈ ವೀಕ್ದು ಹೇರ್ ಪ್ಯಾಕ್ಸ್ ಅಂದ್ಕೊಳ್ಳಿ, ಅಥವಾ ಟೈಮ್ ಇದ್ದರೆ ಇನ್ನೊಂದು ನಾವು ಮಾಡ್ಬೋದು. ಸೊ ಆಯಿಲ್ ಹಚ್ಚಬೇಕು ಆ್ಯಂಡ್ ಹೇರ್ ಪ್ಯಾಕ್ಸ್ ಹಚ್ಚಿದ್ರೆ ಬೆಟರ್. ಓಕೆ, ನೋಡಿದ್ರಲ್ಲ, ಇನ್ನು ಮಧ್ಯಾಹ್ನ ಊಟಕ್ಕೆ ರೈಸು ಮತ್ತು ಗೊಜ್ಜು. ಈ ಗೊಜ್ಜು ಯಾರ್ಯಾರು ತಿಂದಿದ್ದೀರೋ ಗೊತ್ತಿಲ್ಲ ನನಗೆ. ಹಸಿ ಗೊಜ್ಜು ಅಂತಾರೆ ಹಳೆ ಕಾಲದಿಂದ. ಎಷ್ಟೋ ಜನ ಈ ಗೊಜ್ಜನ್ನ ಇಷ್ಟಪಡ್ತಾರೆ. ನನಗಂತೂ ತುಂಬ ಇಷ್ಟ. ಖಾಲಿ ಎಲ್ಲ ಹಸಿದು ಅಂದರೆ ಮೆಣಸಿನ್ಕಾಯಿ, ಟೊಮೆಟೊ, ಈರುಳ್ಳಿ, ಉಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಅದೆಲ್ಲ ಹಾಕಿ ಕೈಯಿಂದ ಸ್ಮ್ಯಾಶ್ ಮಾಡಿಕೊಂಡು ತಿನ್ನೋದು ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ. ಈ ಒಂದು ಊಟನ ಈ ವೆದರಲ್ಲಿ ಮಾಡ್ತಾಯಿದ್ದೀನಿ. ಸೊ ಇದು ಮಧ್ಯಾಹ್ನದ ಊಟ. ನ್ಯಾಚುರಲ್ಲು ರೈಸ್ ಕೂಡ ಏನು ಡಿಪೋ ರೈಸ್ ಬರುತ್ತಲ್ಲ, ಅದೇ ರೈಸ್ನ ನಾವು ಊಟ ಮಾಡ್ತಾ ಇರೋದಿಲ್ಲಿ. ಈ ಒಂದು ರೆಸಿಪಿನ ಮಾಡ್ಕೊತೀನಿ, ಎಷ್ಟು ಚೆನ್ನಾಗಿರುತ್ತಂದರೆ. ಇಲ್ಲಾಂದರೆ ನಮಗೆ ಹಸಿದಾಗಲ್ಲ ಅಂದರೆ ಸ್ವಲ್ಪ ನಾವು ಏನಪ್ಪ ಅಂದರೆ ಸ್ಟೀಮ್ ಮಾಡ್ಕೋಬೋದು ಅಥವಾ ಬಾಯ್ಲ್ ಮಾಡ್ಕೋಬೋದು. ಆವಾಗಲೂ ಕೂಡ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬಟ್ ಹಸಿದು ಬೆಟರ್. ಓಕೆ, ಇನ್ನು ನಾನು ಹೇರ್ ಪ್ಯಾಕ್ಸ್ ಹಾಕ್ಕೊಬಿಟ್ಟಿದ್ದೀನಿ. ಅದ್ರ ಜೊತೆಗೆ ಸ್ಕಿನ್ ಕೇರು ಮಾಡ್ಕೊಬಿಡೋಣ ಅಂತ ನಾನಿಲ್ಲಿ ಮಾಮಾ ಅರ್ಥದ್ದು ಫೇಸ್ ಮಾಸ್ಕ್ ಟ್ರೈ ಮಾಡ್ತಾಯಿದ್ದೀನಿ. ಜೊತೆಗೆ ಏನಿರುತ್ತೆ ಇದು ಸ್ಕ್ರಬ್ನ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನಾನು ಯಾವುದು ಪ್ರಮೋಷನ್ ಮಾಡಿಲ್ಲ. ಜಸ್ಟ್ ನನ್ನ ಸ್ಕಿನ್ ಕೇರ್ ರೋಟೀನ ತೋರಿಸ್ತಾ ಇದ್ದೀನಿ. ಜಸ್ಟ್ ಸ್ಕ್ರಬ್ ಮಾಡಿಕೊಂಡು ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಏನಿರುತ್ತೆ ಅದನ್ನು ರಿಮೂವ್ ಮಾಡಿ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿಕೊಂಡು ಆ್ಯಸ್ ಯೂಶಲಿ ಸ್ಕಿನ್ ಕೇರ್ ರೋಟೀನ ಮಾಡ್ಕೊತಿದ್ದೀನಿ. ಹೇಗಿದ್ದರೂ ಹೇರ್ಸಿಗೂ ಮಾಡಿದ್ದೀವಲ್ವ, ಸೊ ಹಾಗಾಗಿ ಸ್ಕಿನ್ನಿಗೂ ಇರಲಿ ಅಂತ ಸ್ವಲ್ಪ ಆಲೋವೆರಾ ಮಸಾಜ್ ಕೊಡ್ಕೋಬೋದು ನಾವು. ಅದು ಕೂಡ ಕಾಂಬೋ ಪ್ಯಾಕ್ ಥರ ಆಗುತ್ತೆ. ಈ ಎರಡದನ್ನು ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಇನ್ನು ನೆಕ್ಸ್ಟು ಆನ್ಲೈನ್ ಪ್ರಾಡಕ್ಟ್ ರಿವ್ಯೂ ಬಂದರೆ ನೋಡಿ, ಈ ಜುಮ್ಕಾನ ನಾನು ಜಸ್ಟ್ 99 ರುಪೀಸ್ ಕೊಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಮಾಟಿ ಸಹ ಬಂದಿತ್ತು, ಬಟ್ ಮಾಟಿ ಎಲ್ಲೋ ಎತ್ತಿಟ್ಟಿದ್ದೀನಿ ನಾನು. ಮೀಶೋದಲ್ಲಿ ತೊಗೊಂಡಿದ್ದು. ಸೂಪರ್ ಅಂದರೆ ಸೂಪರ್ ಇದೆ. ಯಾವುದಾದ್ರೂ ಫೋಟೋಶೂಟ್ ಮಾಡಬೇಕು ಅಂದರೆ ರೆಟ್ರೋ ಸ್ಟೈಲಲ್ಲಿ, ಹಳೆ ಕಾಲದ ಸ್ಟೈಲಲ್ಲಿ ಸ್ಯಾರಿಗೆ
ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲಿಂಕ್ ಏನಾದರೂ ಬೇಕಿದ್ದರೆ ಹೇಳಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಓವರಾಲ್ ಇದನ್ನೇ ನಾವು ಅಂಗಡಿಯಲ್ಲಿ ಹೋಗಿ ಕೇಳಿದ್ರೆ ತುಂಬ ಕಾಸ್ಟ್ಲಿ ಹೇಳ್ತಾರೆ, ಬಟ್ ಮೀಶೋದಲ್ಲಿ ಕಡಿಮೆ ರೀತಿಯಲ್ಲಿ ಸಿಗ್ತಾ ಇದೆ. ಬೇಕು ಅಂದರೆ ತೊಗೊಳ್ಳಿ. ಓಕೆ, ಇವತ್ತಿನ ರೊಟೀನ್ ಎಲ್ಲ ಮುಗೀತು. ನಮ್ಮ ಮನೆ ಮುಂದೆ ಯಾವ ರೀತಿ ವೆದರ್ ಇದೆ ಅಂತ ತೋರಿಸ್ತಾ ಇದ್ದೀನಿ. ನಮ್ಮ ಗಿಡದಲ್ಲಿ ಸೀಬೆಹಣ್ಣಂತೂ ಎಷ್ಟಾಗಿದೆ ಅಂದರೆ ನಮ್ಮ ಗಿಡದ ಕಾಯಿ ಕವರ್ ಕಾಯಿ ಸಿಕ್ಕವೆ. ಸೀಬೆಹಣ್ಣು 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 ನಮಗಂತೂ ತಿಂದು ತಿಂದು ಬೇಜಾರಾಗೋಗಿದೆ. ಅದು ಇದು ಯಾವ ರೀತಿ ಅಂದರೆ ಚಂದ್ರು ಸೀಬೆಹಣ್ಣು ಅಂತಾರಲ್ಲ, ಹಾಗೆ ಒಳಗಡೆ ಪಿಂಕ್ ಕಲರ್ ಪಿಂಕ್ ಗುವ್ವ ಅದು. ಇನ್ನು ನೈಟ್ ಊಟಕ್ಕೆ ಮುದ್ದೆ ಮತ್ತು ಬಸ್ಸಾರು, ಮಿಕ್ಸ್ಡ್ ಕಾಳು ಹಾಕಿ ಬಸ್ಸಾರು ಮಾಡಿದ್ದಾರೆ ಅಮ್ಮ. ಈ ಮೀಲ್ಸ್ ಎಷ್ಟು ಚೆನ್ನಾಗಿತ್ತು ಅಂದರೆ, ನಾವು ಮುದ್ದೆ ಮೇಲೆ ರೈಸ್ ಅಷ್ಟಾಗಿ ತಿನ್ನಲ್ಲ, ಜಸ್ಟ್ ಮುದ್ದೆ ಅಷ್ಟೇ ನಾನು ನೈಟ್ ಹೊತ್ತು ತಿನ್ನೋದು. ಅದ್ರ ಮೇಲೆ ಸ್ವಲ್ಪ ನೀರು ಕುಡಿತೀನಿ ಅಷ್ಟೇ, ಇನ್ನೇನು ತಿನ್ನೋದಿಲ್ಲ. ಇದು ಇವತ್ತಿನ ವಿಡಿಯೋ ಆಗಿತ್ತು. ಹೇರ್ ಕೇರ್ ರೋಟೀನ್ ತೋರಿಸಿದ್ದೀನಿ, ಸ್ಕಿನ್ ಕೇರ್ ತೋರಿಸಿದ್ದೀನಿ, ಆನ್ಲೈನ್ ಪ್ರಾಡಕ್ಟ್ಸು, ಜೊತೆಗೆ ನಮ್ಮ ಒಂದು ಡೈಲಿ ರೋಟೀನ್ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ದರೆ ಓಕೆ, ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.